ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಹಳ ಪ್ರಮುಖವಾಗಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಇದೀಗ ಕಿರಿಕ್ ತೆಗೆದಿದೆ. ವಿಜಯ್ಗೆ ತಿರುಗೇಟನ್ನ ಕೊಡುವುದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ತಾಕತ್ತಿಲ್ಲ. ಸರ್ವಪಕ್ಷ ಸಭೆಯನ್ನ ಕರೆಯುವುದಕ್ಕೆ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಮೇಕೆದಾಟು ಯೋಜನೆಯನ್ನ ಮಾಡಿ ನೋಡೋಣ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸರ್ವಪಕ್ಷ ಸಭೆಯನ್ನ ಕರೆದು ಈ ಕುರಿತಂತೆ ಚರ್ಚೆ ಮಾಡುವಂತ ಕೆಲಸ ಆಗಲಿ. ತಮಿಳುನಾಡು ಸಿಎಂ ವಿರುದ್ಧ ನಿಲುವು ಸ್ಪಷ್ಟವಾಗಿರಲಿ. ವಿಜಯ್ಗೆ ತಿರುಗೇಟನ್ನ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ತಾಕತ್ತಿಲ್ಲ. ಹಾಗಾಗಿ ಸರ್ವಪಕ್ಷ ಸಭೆಯನ್ನ ಕರೀಲೇಬೇಕು. ಆ ಒಂದು ಸಭೆಯಲ್ಲಿ ಈ ವಿಚಾರದ ಕುರಿತಂತೆ ಚರ್ಚೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿಕೆಶಿ ವಿರುದ್ಧವಾಗಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ಪತ್ರಿಕೆಯಲ್ಲೂ ಬಂದಿದೆ, ಮಂಡ್ಯದಲ್ಲೂ ಬರ್ತಾ ಇದೆ. ಕದ್ದು ಮುಚ್ಚಿ ತಮಿಳ್ನಾಡಿಗೆ ನೀವು ಬಿಡಬೇಕಾಗಿರೋ 9.19 TMC ಈ ಸಮಯದಲ್ಲಿ ಜೂನ್ ತಿಂಗಳಲ್ಲಿ ಅವ್ರು ಬಿಡುಗಡೆ ಮಾಡಬೇಕಾಗಿರೋದು ಕರ್ನಾಟಕ 9.19 TMC ಬಿಡುಗಡೆ ಮಾಡಬೇಕಾಗಿರೋದು. ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಿಡೋಕ್ಕಾಗಲ್ಲ, ನೀರಿನ ಕೊರತೆ ಇದೆ ಅನ್ನೋದು ಹೇಳಿದ್ದಾರೆ. ಆದರೆ ಕದ್ದು ಮುಚ್ಚಿ ಬಿಡುಗಡೆ ಮಾಡ್ತಾಯಿದ್ದಾರೆ. ಅಂದರೆ ತಮಿಳ್ನಾಡಿಗೆ ಬಿಡ್ತಾ ಇರೋದು ಸ್ಪಷ್ಟ. ಅಲ್ಲಿನ ಅಲಯನ್ಸ್ ಪಾರ್ಟ್ನರ್ ನಿಮ್ಮದು, ತಮಿಳ್ನಾಡಲ್ಲಿ ಇರೋ ಸರ್ಕಾರದ ಅಲಯನ್ಸ್ ಇಲ್ಲಿ ಕಾಂಗ್ರೆಸ್ ಇರೋವಂಥದ್ದು. ಅದರಿಂದ ಕದ್ದು ಮುಚ್ಚಿ ಬಿಟ್ಟು ಅಲಯನ್ಸನ್ನು ತೃಪ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು. ಇವತ್ತು ನೀರಿನ ಮಟ್ಟ ಕುಸ್ತಿರೋದು 81.30. ಈಗಾಗಲೇ ಸರ್ಕಾರಕ್ಕೆ ಏನಾನ ಜ್ಞಾನ ಇದ್ದಿದ್ದರೆ ರೈತರ ಸಭೆ ಕರೆದು ರೈತರ ಜೊತೆ ಚರ್ಚೆ ಮಾಡಿ, ನಮ್ಮಲ್ಲಿ ಇಷ್ಟು ನೀರಿದೆ, ಇಷ್ಟು ಬೆಳೆಗಳಿಗೆ ಕೊಡೋಕ್ಕೆ ಸಾಧ್ಯ, ಇಷ್ಟು ಕೊಡೋಕ್ಕಾಗಲ್ಲ ಅನ್ನೋದು ಇದುವರೆಗೂ ಮಾಡಿಲ್ಲ. ಅವ್ರು ನಾನು ಹಿಂದೂ ಅಂತ ತೋರಿಸ್ಕೊಬೇಕಷ್ಟೇ. ಒಳಗೆ ಮುಸಲ್ಮಾನರಿಗೆ ಸಪೋರ್ಟು, ಒಳಗೆ ಅವ್ರಿಗೆಲ್ಲ ಫೆಸಿಲಿಟಿ, ಆಚೆ ಕಡೆ ಮಾತ್ರ ನಾನು ಹಿಂದೂ ಅಂತ ತೋರಿಸ್ಕೊಳೋ ಅಂಥ ಪ್ರವೃತ್ತಿಗೆ ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ. ಮಾಡಬೇಕಾಯ್ತಲ್ಲ ಕಾವೇರಿ ವಿಚಾರವಾಗಿ. ಅವರು ಅಧಿವೇಶನ ಕರೆದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ನಮ್ಮ ಮುಖ್ಯಮಂತ್ರಿಗೆ ಆ ಧೈರ್ಯ ಯಾಕಿಲ್ಲ ಅಂದರೆ ಅಲ್ಲಿ ಪಾರ್ಟ್ನರ್ ಅವರು, ಅಲಯನ್ಸ್ ಪಾರ್ಟ್ನರ್ ಜೋಸಫ್ ವಿಜಯನ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಕದ್ದು ಮುಚ್ಚಿ ನೀರು ಬಿಡೋದು, ಅವರೊಂದು ಖಂಡನಾ ನಿರ್ಣಯ ನಮ್ಮ ಮೇಲೆ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳೋದು, ಇದಾ ನಿಮ್ಮ ಪರಿಸ್ಥಿತಿ. ಈಗಾಗಲೇ ಪತ್ರಿಕೆಯಲ್ಲೂ ಬಂದಿದೆ, ಮಂಡ್ಯದಲ್ಲೂ ಬರ್ತಾ ಇದೆ. ಕದ್ದು ಮುಚ್ಚಿ ತಮಿಳ್ನಾಡಿಗೆ